ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡೋಂಥದ್ದು. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು, 0.75 mm ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿದೆ, ಸಿಂಪಲ್ ಡಿಸೈನ್ ಇದು, ಬೇಗ ಆಗುತ್ತೆ. ಈ ಥರ ಡಬಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗಲ್ಲೇ. 2 ಸಾರಿ ಸಿಂಗಲ್ ಕ್ರೋಶೆ ಹಾಕಿ, ಆಮೇಲೆ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಅದರ ಪಕ್ಕ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಮತ್ತೆ ಡಬಲ್ ಕ್ರೋಶೆ, ಪಕ್ಕನೇ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ ಒಟ್ಟು 6 ಡಬಲ್ ಕ್ರೋಶೆ ಹತ್ರ ಮಾಡ್ಕೊಳ್ತಾ ಇದ್ದೀನಿ. 4 ಆಯಿತು, 4 5, ಈ ಥರ 6 ಡಬಲ್ ಕ್ರೋಶೆ ಮಾಡಿದ್ದೀನಿ. 6 ಡಬಲ್ ಕ್ರೋಶೆ ಮಾಡಿದ ಮೇಲೆ 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಮಾಡಿಕೊಂಡು ಆ 3 ಚೈನ್ ಎಲ್ಲಿ ಬರುತ್ತೋ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಡಬಲ್ ಕ್ರೋಶೆ, ಮತ್ತು ಅದರ ಹತ್ರ ಇನ್ನೊಂದು ಡಬಲ್ ಕ್ರೋಶೆ ಹತ್ರ ಇರಲಿ, ಒಂದೇ ಲೆವೆಲಲ್ಲಿ ಇರಲಿ. ಇನ್ನೊಂದು ಈ ಥರ 3 ಡಬಲ್ ಕ್ರೋಶೆ ಮಾಡ್ತೀನಿ. 3 ಡಬಲ್ ಕ್ರೋಶೆ ಆಗಿ ಒಂದು ಮೀಡಿಯಮ್ ಸೈಜ್ನ ಸ್ಮಾಲ್, ಅಂದರೆ ತುಂಬ ಸ್ಮಾಲ್ ಅಲ್ಲ, ಸ್ವಲ್ಪ ದೊಡ್ಡದು, ಇದು ಗೋಲ್ಡನ್ ಬೀಡ್ಸ್, ಮೆಟಲ್ ಬೀಡ್ ತೊಗೊಂಡಿದ್ದೀನಿ. ಆ ಬೀಡ್ ಲಾಕ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಅದರ ಹತ್ರನೇ ಮತ್ತೆರಡು, ಅಂದರೆ 3 ಡಬಲ್ ಕ್ರೋಶೆ. ಫಸ್ಟ್ 3 ಡಬಲ್ ಕ್ರೋಶೆ ಹಾಕಿ ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತೆ 3 ಡಬಲ್ ಕ್ರೋಶೆ ಡೈರೆಕ್ಟಾಗಿ ಈ ಥರ ಮಾಡ್ಕೊಳ್ಳಿ. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಈ ಥರ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಉಳಿದಿರೋ 2 ಡಬಲ್ ಕ್ರೋಶೆ ಅಲ್ಲಿ ಬ್ಯಾಕ್ ಸೈಡಿಂದ ಆ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 2 ಡಬಲ್ ಕ್ರೋಶೆ ಇದೆಯಲ್ವ, 2 3 ಬೀಡ್ನ ಪಕ್ಕವರೆಗೂ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬನ್ನಿ ಮುಂದಿನ ಡಬಲ್ ಕ್ರೋಶೆಯಿಂದ. ಆಮೇಲೆ ಬೀಡ್ನ ಸುತ್ತಲೂ ಚೈನ್ ಬರೋಷ್ಟು ಅಂದರೆ ಒಂದು 4 ಚೈನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. 4 ಚೈನ್ ಹಾಕ್ಕೊಂಡು ಬೀಡ್ನ ಆ ಕಡೆ ಡಬಲ್ ಕ್ರೋಶೆದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಎಂಡ್ವರೆಗೂ ಸಿಂಗಲ್ ಕ್ರೋಶೆ ಮಾಡ್ತಾ ಬನ್ನಿ. 3 ಡಬಲ್ ಕ್ರೋಶೆ ಇದೆಯಲ್ವ ಅಲ್ಲಿ, ಅಲ್ಲಿವರೆಗೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ. ಈಗ ಫ್ರಂಟ್ ಸೈಡಿಗೆ ಬನ್ನಿ ಸಿಂಗಲ್ ಕ್ರೋಶೆ ಆದಮೇಲೆ. ಈಗ ಇಲ್ಲಿಂದ ಆ ಬೀಡ್ ಮೇಲಿನ 4 ಚೈನಲ್ಲಿ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೊಳ್ಳಿ. 4 ಚೈನ್ ಹಾಕಿದ್ದೀನಲ್ವ, ಆ 4 ಚೈನಲ್ಲಿ ಎಷ್ಟು ಬರುತ್ತೋ ಅಷ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಬೇಕು ಅಂದರೆ ಮಧ್ಯದಲ್ಲಿ ಬೀಡ್ ಸೇರಿಸ್ಕೋಬೋದು. 3 4 ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ ಆಗಿ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಬೇಡ ಅಂದರೆ ಹಾಗೆ ಮಾಡಿ, ಬೇಕು ಅಂದರೆ ಬೀಡ್ ಸೇರಿಸ್ಕೋಬೋದು. ಈ ಥರ ಇದರಲ್ಲಿ ಯಾವುದೇ ಡಿಸೈನ್ ಆರ್ಚು ಮಾಡ್ಕೋಬೋದು ನೀವು. ಈ ಥರ ಮಾಡ್ಕೊಳ್ಳಿ. ಈ ಥರ 4 ಡಬಲ್ ಕ್ರೋಶೆ, ಒಂದು ಬೀಡು, 4 ಡಬಲ್ ಕ್ರೋಶೆ ಮಾಡಿದ್ದೀನಿ. ಬೀಡ್ ಆದಮೇಲೆ ಮತ್ತೆ 4 ಡಬಲ್ ಕ್ರೋಶೆ. ಇದನ್ನು ಕೊನೆಯ ಡಬಲ್ ಕ್ರೋಶೆ, ಆ 3 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ ಬೀಡ್ ಆದಮೇಲೆ ಕೆಳಗಿನ ರೋದಲ್ಲಿ, ಅಲ್ಲಿ ಕೊನೆಯದಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ. ನೀವು ಆ ಫಸ್ಟಿನ ಇದು ಬಿಟ್ಟು ಬಿಡ್ಬೋದು. ನಾನು ಕುಚ್ಚು ಬೇಕು ಅಂದರೆ ಅಂತ ಅಲ್ಲಿ ಹಾಕಿರೋದು, ನನಗೆ ವಿದೌಟ್ ಕುಚ್ಚೆ ಮಾಡ್ಕೊಳ್ತೀನಿ. ನೀವು ಆ ಫಸ್ಟಿನ 6 ಡಬಲ್ ಕ್ರೋಶೆ ಮಾಡಿಲ್ಲ ಅಂದರೂ ನಡೆಯುತ್ತೆ. ಇಲ್ಲಿ ಆ ಫಸ್ಟ್ ಮಾಡಿದ್ದೀನಲ್ವ ಅದು, ನೀವು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೋಬೋದು, ಆರ್ಚಿಂದಲೇ. ಬೇಕು ಅಂದರೆ ಇಲ್ಲಿ ಕುಚ್ಚು ಹಾಕ್ಕೋಬೋದು ಆ 3 ಚೈನಲ್ಲಿ. ಈಗ ನಾನು 3 ಚೈನ್ ಹಾಕಿಬಿಟ್ಟು ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 3 ಚೈನ್ ಹಾಕಿಬಿಟ್ಟು 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಬೀಡ್
ಈ ಥರ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿ ಮತ್ತೆ 3 ಡಬಲ್ ಕ್ರೋಶೆ. ಇದೇ ಥರ ಮಾಡ್ತಾ ಹೋಗ್ಬೇಕು ನೀವು. ಈ ಥರ 3 ಡಬಲ್ ಕ್ರೋಶೆ. ನಾನು ವಿದೌಟ್ ಕುಚ್ಚು ಮಾಡ್ತೀನಿ, ಬೇಕು ಅಂದರೆ ನೀವು ಕುಚ್ಚು ಹಾಕ್ಕೋಬೋದು. ಒಂದು ಎಕ್ಸ್ಟ್ರಾ ಮಾಡಿಕೊಂಡ್ರೆ ಆಯ್ತು ಆರ್ಚು. ಈಗ ವರ್ಕ್ ಟರ್ನ್ ಮಾಡಿ ಡಬಲ್ ಕ್ರೋಶೆಗಳಲ್ಲಿ ಸಿಂಗಲ್ ಕ್ರೋಶೆ ಹಾಕ್ತಾ ಬಂದು ಬೀಡ್ನ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಮತ್ತು ಬೀಡ್ನ ಸುತ್ತಲೂ ಚೈನು 4 ಚೈನು, ಬೀಡ್ನ ಆ ಕಡೆ ಲಾಕು, ಡಬಲ್ ಕ್ರೋಶೆಗಳಲ್ಲಿ ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು 4 ಚೈನಲ್ಲಿ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೊಳ್ಳಿ. 4 ಡಬಲ್ ಕ್ರೋಶೆ, ಒಂದು ಬೀಡ್ ಮತ್ತು 4 ಡಬಲ್ ಕ್ರೋಶೆ. ಈ ಥರ 4 ಡಬಲ್ ಕ್ರೋಶೆ, ಒಂದು ಬೀಡ್ ಮತ್ತು 4 ಡಬಲ್ ಕ್ರೋಶೆ. ಬೀಡ್ ಹಾಕಿದ್ದೀನಿ. ಬೀಡ್ ಹಾಕಿದ ಮೇಲೆ 4 ಡಬಲ್ ಕ್ರೋಶೆ. ಈ ಥರ ಕಂಟಿನ್ಯೂ ಮಾಡಿಕೊಂಡು ಆರ್ಚ್ ಮಾಡ್ಕೊಳ್ಳಿ. ಕೊನೆಯ ಡಬಲ್ ಕ್ರೋಶೆ ಲಾಕ್ ಮಾಡ್ಕೊಳ್ಳಿ. ಅದನ್ನು ಮತ್ತೆ 3 ಚೈನು, ಮತ್ತು ಇದೇ ಥರ ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, ಬೀಡ್ 3 ಡಬಲ್ ಕ್ರೋಶೆ, ಬ್ಯಾಕ್ ಸೈಡಿಂದ ಬಂದು 4 ಚೈನ್ ಹಾಕ್ಕೊಂಡು ಬನ್ನಿ, ಮತ್ತು ಫ್ರಂಟ್ ಸೈಡಿಗೆ ಬನ್ನಿ, ಆರ್ಚ್ ಮಾಡ್ಕೊಳ್ಳಿ. ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಆಯಿತು. ಇದೇ ಥರ ಆ ಸ್ಟಾರ್ಟಿಂಗಿನ 6 ಡಬಲ್ ಕ್ರೋಶೆ ಹಾಕಿದ್ದೀನಲ್ವ, ಅದು ಬೇಡ, ಅದನ್ನು ಕ್ಯಾನ್ಸಲ್ ಮಾಡ್ಕೋಬೋದು ನೀವು. ನಾನು ಕುಚ್ಚು ಬೇಕು ಅಂದರೆ ಅಂತ ಸ್ಟಾರ್ಟ್ ಮಾಡಿರೋದು, ಆಮೇಲೆ ವಿದೌಟ್ ಕುಚ್ಚು ಮಾಡ್ತಾಯಿದ್ದೀನಿ. ಕುಚ್ಚು ಬೇಕು ಅಂದರೆ ಆ ಮಧ್ಯದ 3 ಚೈನ್ಗಳಲ್ಲಿ ಕುಚ್ಚು ಹಾಕೋಬೋದು ನೀವು. ಸಣ್ಣ ಸಣ್ಣ ಪುಟ್ ಕುಚ್ಚು ಹಾಕ್ಬೋದು, ಯಾಕಂದರೆ ಪುಟ್ ಆರ್ಚಲ್ವ, ಪುಟ್ ಕುಚ್ಚು ಹಾಕಿದರೆ ಚೆನ್ನಾಗಿರುತ್ತೆ. 2-3 ಆರ್ಚಿಗೆ ಒಂದು ಸರಂಗ ಬೇಕಾದ್ರೂ ಕುಚ್ಚು ಹಾಕ್ಕೋಬೋದು ನೀವು. ನಾನಿಲ್ಲಿ ಕುಚ್ಚು ಹಾಕ್ಕೊಂಡಿಲ್ಲ, ಹಾಗೆ ಮಾಡಿದ್ದೀನಿ ವಿದೌಟ್ ಕುಚ್ಚು. ಆ ಮಧ್ಯದ 3 ಚೈನ್ನ ಕುಚ್ಚು ಹಾಕ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲಿ ಕುಚ್ಚು ಹಾಕೋದಾದರೆ ಆ ಥರ ಗ್ಯಾಪ್ ಬಿಟ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಆರ್ಚಿಂದಲೇ ಸ್ಟಾರ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲ್ ಆಗಿದೆ, ಸಿಂಪಲ್ ಸಾರಿಗಳಿಗೆ ಮಾಡ್ಬೋದು. ಈಸಿಯಾಗಿಯೂ ಇದೆ ಮಾಡೋದು, ಒಂದೇ ಸ್ಟೆಪ್ಪಲ್ಲಿ ಆಗೋಗುತ್ತೆ. ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.